And like I said, I'm still learning Kannada anta. So maybe ನನ್ನ ರಿಯಲ್ ಮೀನಿಂಗು ಡಿಫ್ರೆಂಟ್ ಆಗೇ ಇತ್ತು. ಸೊ ಯಾವಾಗಲೂ ನಾನು ಏನಾದರೂ ಮಾತಾಡೋಕೆ ಹೋಗ್ತಾ ಇದ್ರೆ ಒಂಥರ ಕಾಂಟ್ರವರ್ಸಿ ಆಗ್ತಾನೆ ಇತ್ತು. ನಾನಿನ್ನ ಕನ್ನಡ ಕಲಿತಾ ಇದ್ದೀನಿ. ಅದರಿಂದ ನನಗೆ ಸ್ವಲ್ಪ ನನ್ನ ಬಗ್ಗೆ ಯಾವ ಥರ ಹೇಳೋದಂತ ನಂಗೆ ಗೊತ್ತಿಲ್ಲ. ನಾನು ತುಂಬ ಆಟಿಟ್ಯೂಡ್ ನಾನು ಇಂಗ್ಲೀಷಲ್ಲಿ ಮಾತಾಡೋವಾಗ ನನಗೆ ಸರಿಯಾಗಿ ಬರುತ್ತೆ. ಬಟ್ ನಾನು ಕನ್ನಡಲ್ಲಿ ಮಾತಾಡಿದ್ರೆ ನಂಗೆ ಒಂಥರ ಇಲ್ಲಿ ಅಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತ ನನಗೆ ಲೈಕ್ ಐ ಗೋ ಆಫ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕಿರಣ್ ಚಂದ್ರ. ಇವತ್ತು ಸ್ಪ್ಲಿಟ್ ಪ್ಲಸ್ ಕರ್ನಾಟಕದಲ್ಲಿ ಇವತ್ತು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಕೆಲವೊಬ್ರು ಬಿಗ್ ಬಾಸ್ ಮನೆಗೆ ಹೋಗ್ತಾನೆ ಕಾಂಟ್ರವರ್ಸಿ ಮಾಡ್ಕೊಂಡು ಹೋಗ್ತಾರೆ, ಕೆಲವರು ಅಲ್ಲಿಗೆ ಹೋದ್ಮೇಲೆ ಕಾಂಟ್ರವರ್ಸಿ ಆಗ್ತಾರೆ. ಆದರೆ ಇಲ್ಲಿರೋ ನಮ್ಮ ಸ್ಪೆಷಲ್ ಗೆಸ್ಟ್ ಯಾವುದೇ ಕಾಂಟ್ರವರ್ಸಿ ಮಾಡ್ಕೋಬೇಕು ಅಂದ್ಕೊಂಡಿರಲಿಲ್ಲ, ಆದರೂ ಆಗ್ತಾ ಇದೆ. ಸೊ ಯಾರು ಅಂತ ಕಾಯ್ತಾ ಇದ್ದೀರಲ್ವಾ? ಸೊ ಇಶಾನಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಇಶಾನಿ ಅವರು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್. ನಾನು ಹೇಳ್ದಂಗೆ ಯಾರು ಕಾಂಟ್ರವರ್ಸಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ಳಲ್ಲ, ಕೆಲವು ಸರಿ ಆಗುತ್ತೆ. ಸೊ ಅದನ್ನೇ ಅಡ್ವಾಂಟೇಜ್ ತೊಗೊಂಡು ಬಿಗ್ ಬಾಸ್ ಮನೆಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಕೆಲವೊಬ್ರು ಹೋದ್ಮೇಲೆ ಕಾಂಟ್ರವರ್ಸಿ ಆಗುತ್ತೆ. ಆದರೆ ನೀವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಕಾಂಟ್ರವರ್ಸಿ ಮಾಡ್ಕೋಬೇಕು ಅಥವಾ ಆಗುತ್ತೆ ಅಂತ, ಆದರೂ ಆಗ್ತಿದೆ. ಇದ್ರ ಬಗ್ಗೆ ಏನು ಅನಿಸುತ್ತೆ ಅಂತ? ನಂಗೆ ಸ್ವಲ್ಪ ಬೇಜಾರು ಅದ್ರ ಬಗ್ಗೆ. ಯಾಕೆಂದರೆ ನಾನು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಬೇಕಂತ ನನ್ನ ಮನೆಗೆ ಹೊರಗಡೆ ವಾಪಸ್ ಹೋಗಲಿಲ್ಲ. ಆ್ಯಂಡ್ ನನಗೆ ಏನಂದರೆ ನಂಗೊಂದು ಲ್ಯಾಂಗ್ವೇಜ್ ಬ್ಯಾರಿಯರ್ ಇದೆ. ಸೊ ಆ ಲ್ಯಾಂಗ್ವೇಜ್ ಬ್ಯಾರಿಯರಿಂದ ಅದು ಹೇಗೆ ಹೇಳಿರೋದಂದರೆ ಒಂಥರ ಆ ರೀತಿನೇ ಡಿಫ್ರೆಂಟಾಗೇ ಬಂದಿತ್ತು. ನನಗೆ ಏನು ಅನಿಸ್ತೋ ನಾನು ಯಾವ ಥರ ಹೇಳ್ಬೇಕಿತ್ತಂತ ನಾನು ಸ್ವಲ್ಪ ಕಾಮಾಗಿ ಹೇಳ್ಬೇಕಿತ್ತಂತ ನನಗನ್ಸುತ್ತೆ. ಬಟ್ ನಾನಿನ್ನು ಕನ್ನಡ ಕಲಿತಾ ಇದ್ದೀನಿ. ಅದರಿಂದ ನನಗೆ ಸ್ವಲ್ಪ ಓಕೆ, ಏನೋ ಡಿಫ್ರೆಂಟಾಗಿ ಹೇಳಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಯಾವುದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಯಾರ ಮೇಲೆ ನನಗೆ ಹೇಟ್ರಿಡು ಆ ಥರ ಏನೂ ಇಲ್ಲ. ಅಟ್ ದಿ ಎಂಡ್ ಆಫ್ ದ ಡೇ ಇದು ಒಂದು ಗೇಮ್ ಶೋ. ಸೊ ಇದು ಒಂದು ಗೇಮ್ ಶೋ ಅಂದರೆ ಬಿಗ್ ಬಾಸ್ ಮನೆ ಅಂದರೆ ಈ ಥರ ನಡೆಯುತ್ತೆ. ಸೊ ಬಟ್ ಅದು ಹೇಳಿದ್ರೆ ಓಕೆ, ಲೈಕ್ ನನಗೆ ಈ ಈ ರೀತಿ ಇನ್ನೂ ಸರಿಯಾಗಿರ್ಬೇಕಿತ್ತಂತ ಅನಿಸುತ್ತೆ ಅಷ್ಟೆ. ಓಕೆ, ನಿಮ್ಮನ್ನು ನೋಡಿದಾಗ ಅಥವಾ ಏನು ಶೋನಲ್ಲಿ ನೋಡ್ತಿದ್ದಾರೆ, ಸೊ ಇಶಾನಿ ಅವ್ರಿಗೊಂದು ಸ್ವಲ್ಪ ಆ್ಯಟಿಟ್ಯೂಡ್ ಇದೆ, ಅವ್ರು ತುಂಬ ಆರೋಗ್ಯಂಟು, ಅವ್ರು ಆ್ಯಕ್ಚುಲಿ ಹೇಗೆ ಅಂತ? ಸೊ ಇಲ್ಲ, ನನಗೆ ಆಟಿಟ್ಯೂಡ್ ಇಲ್ಲ. ಲೈಕ್ ನಾನು ಆರೋಗ್ಯನ್ಸು ನನ್ನ ಪ್ರಕಾರ ಇಲ್ಲ, ಗೊತ್ತಿಲ್ಲ. ಬಟ್ ನಾನು ಯೂಶ್ವಲಿ ನನಗೇನು ಇಷ್ಟ ಅಂದರೆ ನಂಗೆ ಸಿಂಪಲ್ ಥಿಂಗ್ಸ್ ಇನ್ ಲೈಫ್ ನನಗಿಷ್ಟ. ಸೊ ನಮ್ಮ ದೇವಸ್ಥಾನ ಇದೆ, ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಫ್ರೈಡೇಸ್ ಎವ್ರಿ ಆಲ್ಟರ್ನೇಟ್ ಫ್ರೈಡೇಸಲ್ಲಿ ಹೋಗ್ಬಿಟ್ಟು ಅನ್ನದಾಸ ಮಾಡ್ತೀನಿ. ಆ್ಯಂಡ್ ಅಲ್ಲಿ ಮತ್ತು ಅದಾದಮೇಲೆ ನಂಗೆ ಹಸು ಕಂಡ್ರೆ ತುಂಬ ಇಷ್ಟ. ಸೊ ಹಸು ಜೊತೆ ನಮ್ಮ ಗುರೂಜಿ ಆಶ್ರಮ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ನಮ್ಮ ಗುರೂಜಿ ಜೊತೆ ಕೂತ್ಕೊಂಡು ಪ್ರೇಯರ್ಸು ಮತ್ತು ಮೆಡಿಟೇಷನ್ ಮಾಡಿ. ಆ್ಯಂಡ್ ಯೂಶ್ವಲಿ ನನ್ನ ಮೈಂಡ್ಸೆಟ್ ಹೇಗಿರುತ್ತೋ ನಾನು ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತೀನಿ. ಅಲ್ಲೊಂದು ಹಸು ಇದೆ, ಸೊ ಆ ಹಸು ಜೊತೆ ಹೋಗಿ ಕೂತ್ಕೊಂಡು ಮಾತಾಡಿಸ್ತೀನಿ. ಇವಾಗ ಅದಕ್ಕೂ ಒಂದು ಕರು ಬಂದಿದೆ. ಸೊ ಅದೆಲ್ಲ ನಂಗೆ ತುಂಬ ಇಷ್ಟ. ಸಿಂಪಲ್ ಥಿಂಗ್ಸ್ ಇನ್ ಲೈಫ್ ನಂಗೆ ತುಂಬ ಇಷ್ಟ. ನನ್ನ ಬಗ್ಗೆ ಯಾವ ಥರ ಹೇಳೋದಂತ ನಂಗೆ ಗೊತ್ತಿಲ್ಲ. ನಾನು ತುಂಬ ಆಟಿಟ್ಯೂಡ್ ತೋರ್ಸೋಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ನಮ್ಮ ಅಪ್ಪ ಅಮ್ಮ ಏನು ಕಲಿಸಿದ್ದಾರೆ ಅಂದರೆ ಯಾವಾಗಲೂ ಕೈಂಡಾಗಿರಬೇಕು, ಯಾವಾಗಲೂ ಹಂಬಲ್ ಆಗಿರಬೇಕು, ಏನಾದರೂ ಇರಲಿ ಅಂತ. ಆ್ಯಂಡ್ ನಾನು ಇಂಗ್ಲೀಷಲ್ಲಿ ಮಾತಾಡೋವಾಗ ನನಗೆ ಸರಿಯಾಗಿ ಬರುತ್ತೆ. ಬಟ್ ನಾನು ಕನ್ನಡಲ್ಲಿ ಮಾತಾಡಿದ್ರೆ ನಂಗೆ ಒಂಥರ ಇಲ್ಲಿ ಅಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತ ನನಗೆ ಲೈಕ್ ಐ ಗೋ ಆಫ್. ಸೊ ಅದನ್ನ ನೋಡಿದ್ರೆ ನಾನು ಇನ್ನೂ ಕಲಿಬೇಕು. ಆ್ಯಂಡ್ ಇದರ್ ವೇ ನಾನು ಇಂಪ್ರೂವ್ ಆಗಬೇಕಂತ. ಆ್ಯಂಡ್ ಇದು ನಾನು ಲೈಕ್ ಅ ಪಾರ್ಟ್ ಆಫ್ ಮೈ ಪರ್ಸ್ನಾಲಿಟಿ ಈಸ್ ಆಲ್ಸೋ ನಂದು ಚೂರು ಆ್ಯಟಿಟ್ಯೂಡ್ ತೋರಿಸ್ತೀನಿ. ಬಟ್ ಅಷ್ಟು ಆ್ಯಟಿಟ್ಯೂಡ್ ಎಲ್ಲ ಇಲ್ಲಿ ರಿಯಲ್ ಲೈಫಲ್ಲಿ ಏನಕ್ಕೆ ತೋರಿಸ್ಬೇಕು? ಜನಗಳನ್ನ ಹೆಲ್ಪ್ ಮಾಡಬೇಕು, ಅವ್ರಿಗೆ ಯಾವ ಥರನೂ ಹೆಲ್ಪ್ ಬೇಕಾಗಿರುತ್ತೋ ಯಾವಾಗಲೂ ಹೆಲ್ಪ್ ಮಾಡಬೇಕು. ಆ್ಯಂಡ್ ಅವ್ರ ಜೊತೆ ಸಪೋರ್ಟ್ ಸಿಸ್ಟಮ್ ಆಗಿರಬೇಕು. ಎಲ್ಲರೂ ಒಂದೇ ಇರಬೇಕಂತ ನನಗೆ ಆಸೆ. ಓಕೆ, ಈಗ ನೀವು ಹೇಳಿದ್ರಿ ನಾನು ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಲ್ಲ ಅಂತ. ಯಾರದೇ ಬಗ್ಗೆ ತುಂಬ ಜನ ತುಂಬ ಮಾತಾಡಿದ್ದಾರೆ. ಈಗ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಬಗ್ಗೆ ತುಂಬ ಜನ ಮಾತಾಡಿದ್ದಾರೆ. ಆದರೆ ನೀವು ಮಾತಾಡಿದ್ದೇ ಆಗಲಿಕ್ಕೆ, ಅಂದರೆ ನೀವು ಮಾತಾಡಿದ್ದಂಥ ಮಾತು ಇಷ್ಟೊಂದೆಲ್ಲ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋಕ್ಕೆ ಏನು ಕಾರಣ ಅನಿಸುತ್ತೆ? ನನಗದು ನಿಜ ಗೊತ್ತಾಗ್ತಾ ಇಲ್ಲ. ಲೈಕ್ ಏನಕ್ಕೆ ಇಷ್ಟೊಂದು ಕಾಂಟ್ರವರ್ಸಿ ನಡೀತಾ ಇದೆ ಅಂದರೆ ನಂಗೆ ಗೊತ್ತಿಲ್ಲ. ಓಕೆ, ನನಗೆ ಯಾವ ರೀತಿಯಲ್ಲಿ ಮಾತಾಡಿರೋದು ಅದು ಮೇ ಬಿ ಒಂಥರ ಎಕ್ಸ್ಟ್ರೀಮ್ ಆಗಿತ್ತಂತ ಅನಿಸುತ್ತೆ. ಆ್ಯಂಡ್ ಲೈಕ್ ಐ ಸೆಡ್, ಐ ಆಮ್ ಸ್ಟಿಲ್ ಲರ್ನಿಂಗ್ ಕನ್ನಡ ಅಂತ. ಸೊ ಮೇ ಬಿ ನನ್ನ ರಿಯಲ್ ಮೀನಿಂಗು ಡಿಫ್ರೆಂಟಾಗೇ ಇತ್ತು. ಸೊ ಯಾವಾಗಲೂ ನಾನು ಏನಾದರೂ ಮಾತಾಡೋಕೆ ಹೋಗ್ತಾ ಇದ್ರೆ ಒಂಥರ ಕಾಂಟ್ರವರ್ಸಿ ಆಗ್ತಾನೆ ಇತ್ತು.
ಸೊ ಅದರಿಂದ ನಾನು ಕಲಿಬೇಕಂತ ಅಂದ್ಕೊಂಡಿದ್ದೀನಿ. ನನಗೆ ಆಸೆ ಇದೆ ನಾನು ಕಲಿಬೇಕಂತ. ನಾನು ಹೇಗಿರ್ಬೇಕಂತ ಕನ್ನಡ ನಮ್ಮ ಭಾಷೆಯಲ್ಲಿ ನಂಗೆ ತುಂಬ ಪ್ರೀತಿ ಇದೆ. ನಾನು ಕಲಿಬೇಕು. ಯಾವ ಥರ ಮಾತಾಡೋದು, ಓಕೆ ಈ ಪದಗಳು ಯೂಸ್ ಮಾಡಬಾರ್ದು, ಈ ಪದಗಳು ಯೂಸ್ ಮಾಡಬೇಕು ಆ ಥರ. ಸೊ ಪರ್ಪಸ್ಸಾಗಿ ಕಾಂಟ್ರವರ್ಸಿ ಏನು ಕ್ರಿಯೇಟ್ ಆಗುತ್ತಂತ ನನಗೆ ನಿಜ ಗೊತ್ತಿಲ್ಲ. ಬಟ್ ತುಂಬ ಬೇಜಾರಾಗುತ್ತೆ. ನನಗೂ ಬೇಜಾರಾಗುತ್ತೆ, ನನ್ನ ಫ್ಯಾಮ್ಲಿಗೂ ಬೇಜಾರಾಗುತ್ತೆ. ಸೊ ಅಷ್ಟೇ. ಓಕೆ, ಕನ್ನಡ ಕಲಿತಾ ಇದ್ದೀನಿ ಅಂತ ಹೇಳಿದ್ರೆ ಈವನ್ ಮೈಕಲ್ ಕೂಡ ಕನ್ನಡ ಕಲಿತಾ ಇರೋದಕ್ಕೆ ಅವ್ರಿಗೊಂದು ಸಿಕ್ತು, ಕನ್ನಡದ ಕುವರ ಈ ಥರ ಎಲ್ಲ ಮೆನ್ಷನ್ ಮಾಡಿದ್ರು. ಈಶಾನಿ ಅವ್ರಿಗೆ ಯಾಕೆ ಆ ಥರ ಆಗಿಲ್ಲ ಅಂತ? ಅದು ಏನು ಹೇಳ್ಬೇಕಂದ್ರೆ, ನಾನು ಮೈಸೂರಲ್ಲಿ ಹುಟ್ಟಿದ್ದು, ಮತ್ತು ನಾನು ದುಬೈ ಮತ್ತು ಲಾಸ್ ಏಂಜಲೀಸಲ್ಲಿ ಬೆಳೆದಿದ್ದು. ಸೊ ನನ್ನ ಕನ್ನಡ ಅಷ್ಟು ಸ್ಪಷ್ಟವಾಗಿರಲಿಲ್ಲ. ನಾನು ಇನ್ನೂ ಕಲಿತಾ ಇದ್ದೆ. ಮೈಕಲ್ ಜೊತೆ ಕಂಪೇರ್ ಮಾಡಬೇಕಂದ್ರೆ ಅವರು ಇಲ್ಲೇ ಬೆಳೆದಿದ್ದು. ಸೊ ಅವ್ರಿಗೆ ಕನ್ನಡ ಗೊತ್ತಿತ್ತು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವರು ಇನ್ನೂ ಜಾಸ್ತಿ ದಿನ ಉಳ್ಕೊಂಡಿದ್ರು. ಆವಾಗಲೇ ಅವ್ರಿಗೆ ಲೈಕ್ ಕನ್ನಡ ಪಿಕಪ್ ಮಾಡಿದ್ರು ಮತ್ತು ಜಾಸ್ತಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ನಾನು ಟ್ರೈ ಮಾಡ್ತಾನೆ ಇದ್ದೆ. ಏನಕ್ಕೆ ನಾನು ಎಲ್ಲೋ ಒಂದು ಕಡೆ ನನ್ನ ಸೈಡಲ್ಲಿ ಪುಷ್ ಮಾಡಿ ನನಗೆ ಅನಿಸ್ತು, ಓಕೆ ನಾನು ಕನ್ನಡ ಕಲಿತಾ ಇದ್ದೀನಿ ಗುರು. ಲೈಕ್ ನಾನು ಅದೇ ಮಾಡ್ತಾ ಇರೋದು ಅಲ್ವಾ. ಇವಾಗ್ಲೂ ನಾನು ಕನ್ನಡ ಮಾತಾಡ್ತಾ ಇರೋದು. ಓಕೆ ಮೇ ಬಿ ನನ್ನ ಆ್ಯಕ್ಸೆಂಟ್ ಡಿಫ್ರೆಂಟ್ ಆಗಿರುತ್ತೆ, ಮೇ ಬಿ ನನ್ನ ರೀತಿ ಸಮ್ಟೈಮ್ಸ್ ನಾನು ಮಿಸ್ಟೇಕ್ಸ್ ಮಾಡ್ತೀನಿ. ನಾನು ಪರ್ಫೆಕ್ಟ್ ಅಲ್ಲ, ಯಾರೂ ಪರ್ಫೆಕ್ಟ್ ಅಲ್ಲ. ಸೊ ಅದರಿಂದ ನನಗೆ ಗೊತ್ತಿಲ್ಲ ನಾನು ಏನಕ್ಕೆ ಹೈಲೈಟ್ ಆಗಿಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಲೈಕ್ ಓಕೆ ನಾನು ಕನ್ನಡ ಮಾತಾಡ್ತೀನಿ, ಅವರು ಕನ್ನಡ ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೇದಾಗಲಿ ಅವ್ರಿಗೆ. ಬಟ್ ನಾನು ಕಲಿತಾ ಇದ್ದೀನಲ್ವಾ, ನಾನು ಬರೀ 1.5 ಇಯರ್ಸಲ್ಲಿ ಬಂದಿರೋದು ಅಂತ ಅಷ್ಟೇ. ಒಂದು ವಿಷಯ ಏನಂತ ಅಂದರೆ, ಈಗ ಈಶಾನಿಯವರು ಅಲ್ಲಿ ಇದ್ದ ಒಂದು ಮಾತುಕತೆ, ಇವಾಗ ವಾಪಸ್ ಹೋಗಿ ಬಂದಾಗ ಒಂದು ಮಾತುಕತೆ, ಎರಡರಲ್ಲೂ ಒಂದು ಡಿಫ್ರೆನ್ಸ್ ಇದೆ ಅಂತ. ಸೊ ಈ ಟ್ರೋಲ್ಸು ಮೆಮ್ಸು ಇದನ್ನೆಲ್ಲ ನೋಡಿ ಇನ್ಫ್ಲೂಯೆನ್ಸ್ ಆದ್ರೆ ಈಶಾನಿ ಅಂತ? ಇಲ್ಲ, ನಾನು ಆ್ಯಕ್ಚುಲಿ ಯಾವುದು ಟ್ರೋಲ್ಸ್ ಮೀಮ್ಸ್ ನಾನು ಯಾವುದು ನೋಡೇ ಇರಲಿಲ್ಲ. ಲೈಕ್ ಟ್ರೋಲ್ಸ್ ಏನಾದರೂ ಇದ್ದಿದ್ರೆ ಓಕೆ, ಬೇರೆಯವ್ರ ಕಂಟೆಸ್ಟೆಂಟ್ಸ್ ಬಗ್ಗೆ ಏನಾದರೂ ಪಾಪ್ ಆಗ್ತಾಯಿತ್ತು. ಬಟ್ ಮೇ ಬಿ ಲೈಕ್ ಪರ್ಟಿಕ್ಯುಲರ್ ಆಗಿ ಇವ್ರ ಬಗ್ಗೆ ಇಲ್ಲ ಅವ್ರ ಬಗ್ಗೆ ಲೈಕ್ ಓಕೆ ಅದನ್ನ ನೋಡಿ ಏನು ಒಂಥರ ಯೋಚನೆ ಮಾಡಿ ಆ ಥರ ಏನೂ ಇರಲಿಲ್ಲ ನನಗೆ. ಆ್ಯಂಡ್ ನಾನು ಕಾಣಿಸ್ಲಿಲ್ಲ. ಸೊ ಅದ್ರ ಬಗ್ಗೆ ಏನಾದರೂ ಹೇಳೋಕ್ಕೆ ನನಗೆ ಅಷ್ಟು ನನಗೆ ಗೊತ್ತಿರಲಿಲ್ಲ. ಸೊ ಚೂರಾಗೆ ನಾನು ಏನು ಅಬ್ಸರ್ವ್ ಮಾಡಿದ್ನೋ ನನ್ನ ಮನೆ ಒಳಗಡೆ ಇರುವಾಗ ಮತ್ತು ನಾನು ಆಚೆ ಬರುವಾಗ, ನಾನು ಏನು ಲೈಕ್ ಟಿ ವಿಯಲ್ಲಿ ನೋಡ್ತೀವಲ್ವಾ ಮತ್ತು ಮನೇಲಿರುವಾಗ ಜೊತೆಗೆ ಇರ್ತೀವಿ. ಸೊ ನಾನು ಏನು ಅಬ್ಸರ್ವ್ ಮಾಡಿದ್ದೀನಿ ನಾನು ಅದು ಹೇಳಿದ್ದೀನಿ. ಸೊ ಬಟ್ ಲೈಕ್ ಐ ಸೆಡ್ ಆ ರೀತಿ ಸ್ವಲ್ಪ ಕಮ್ಮಿ, ಲೈಕ್ ಸ್ವಲ್ಪ ಡಿಫ್ರೆಂಟಾಗಿ ಇರಬೇಕಿತ್ತು. ಆ್ಯಂಡ್ ನಾನು ಇನ್ನೂ ಕಲಿತಾ ಇದ್ದೀನಿ. ಆ್ಯಂಡ್ ದಟ್ಸ್ ಅಬೌಟ್ ಇಟ್. ಸ್ವೀಟ್ ಪ್ಲಸ್ ಕರ್ನಾಟಕ.